ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗುವ ಕ್ಷಣ ಹತ್ತಿರವಾಗುತ್ತಿದ್ದು ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಮೂಡಿದೆ. ಈ ಬಾರಿ ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಎಂಬ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗಿದೆ. ಹಾಗಾದರೆ ಈಗ ವೈರಲ್ ಆಗಿರುವ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯನ್ನು ನೋಡೋಣ. ಮೊದಲಿಗೆ ಜನಪ್ರಿಯ ನಟ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ಎಂಬ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ತಮ್ಮ ಅಭಿನಯದಿಂದ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ವಿಜಯ್ ಸೂರ್ಯ ಬಿಗ್ ಬಾಸ್ ಮನೆಗೆ ಬಂದರೆ ಅವರ ಆಟ ಹೇಗಿರಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ವರ್ಷಾ ಕಾವೇರಿ ಕನ್ನಡದ ಫ್ಯಾಷನ್, ಬ್ಯೂಟಿ ಮತ್ತು ಲೈಫ್ ಸ್ಟೈಲ್ ಕಂಟೆಂಟ್ ಮೂಲಕ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಅವರ ಸರಳ ವ್ಯಕ್ತಿತ್ವ, ಕನ್ನಡದಲ್ಲಿ ಮಾಡುವ ವ್ಲಾಗ್ಗಳು ಮತ್ತು ಕ್ರಿಯೇಟಿವ್ ವಿಡಿಯೋಗಳು ಯುವಜನರಲ್ಲಿ ಹೆಚ್ಚು ಮೆಚ್ಚುಗೆ ಪಡೆದಿವೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಲಕ್ಷಾಂತರ ಫಾಲೋವರ್ಗಳನ್ನು ಹೊಂದಿದ್ದು, ಮೇಕಪ್, ಫ್ಯಾಷನ್, ಡೈಲಿ ವ್ಲಾಗ್ಗಳು ಮತ್ತು ಜೀವನಶೈಲಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾರೆ. ಕಳೆದ ಕೆಲವು ಸೀಸನ್ಗಳಿಂದ ವರ್ಷಾ ಕಾವೇರಿ ಬಿಗ್ ಬಾಸ್ಗೆ ಬರುತ್ತಾರೆ ಎಂಬ ಸುದ್ದಿ ಆಗಾಗ ವೈರಲ್ ಆಗುತ್ತಲೇ ಇದೆ. ಈ ಬಾರಿ ಕೂಡ ಅವರ ಹೆಸರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬರುತ್ತಿದೆ. ಮೂರನೆಯದಾಗಿ ರಾಮಾಚಾರಿ, ಖ್ಯಾತಿಯ ನಟ ರಿತ್ವಿಕ್ ಕೃಪಾಕರ್ ಅವರ ಹೆಸರು ಸಹ ಕೇಳಿಬರುತ್ತಿದೆ. ಶಾಂತ ಸ್ವಭಾವದ ಆಟಗಾರರಾಗಿ ಅಥವಾ ಟಾಸ್ಕ್ಗಳಲ್ಲಿ ಅಬ್ಬರಿಸುವ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವರೇ ಎಂಬುದನ್ನು ಕಾದು ನೋಡಬೇಕು. ಮುಂದೆ ನಯನಾ ನಾಗರಾಜ್. ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯರಾಗಿರುವ ನಯನ ಅವರ ಎಂಟ್ರಿ ನಡೆದರೆ ಮನೆಯಲ್ಲಿ ಹೊಸ ರೀತಿಯ ಮನರಂಜನೆ ಸಿಗಬಹುದು. ಇನ್ನು ಸೋಷಿಯಲ್ ಮೀಡಿಯಾ ಸ್ಟಾರ್ ಕಿಪ್ಪಿ ಕೀರ್ತಿ ಅವರ ಹೆಸರು ಕೂಡ ವೈರಲ್ ಪಟ್ಟಿಯಲ್ಲಿದೆ. ತಮ್ಮ ಕಾಮಿಡಿ ಮತ್ತು ವಿಭಿನ್ನ ವಿಡಿಯೋಗಳ ಮೂಲಕ ಈಗಾಗಲೇ ಸಾಕಷ್ಟು ಜನಪ್ರಿಯತೆ ಗಳಿಸಿರುವ ಅವರು ಮನೆಯೊಳಗೆ ಬಂದರೆ ಖಂಡಿತ ಮನರಂಜನೆ ಹೆಚ್ಚಾಗಲಿದೆ. ಕಾಮಿಡಿ ಕಿಲಾಡಿಗಳು ಸೂರಜ್ ಕೂಡ ಈ ಬಾರಿ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇದ್ದಾರೆ. ಅವರ ಕಾಮಿಡಿ, ಟೈಮಿಂಗ್ ಮತ್ತು ಹಾಸ್ಯಪ್ರಜ್ಞೆ ಬಿಗ್ ಬಾಸ್ ಮನೆಯಲ್ಲಿ ನಗುವಿನ ಅಲೆ ತರಬಹುದು. ಹಾಸ್ಯ ನಟ ಶಿವರಾಜ್ ಕೆ.ಆರ್. ಪೇಟೆ ಕೂಡ ಅಭಿಮಾನಿಗಳ ಫೇವರಿಟ್. ಅವರು ಎಂಟ್ರಿ ಕೊಟ್ಟರೆ ಟಾಸ್ಕ್ಗಳಲ್ಲೂ ಮನರಂಜನೆಯಲ್ಲೂ ವಿಶೇಷ ಮೆರುಗು ಮೂಡಬಹುದು. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸುಧಾರಾಣಿ ಅವರ ಹೆಸರು ಸಹ ಕೇಳಿಬರುತ್ತಿದೆ. ಅವರ ಅನುಭವ ಮತ್ತು ಪ್ರೌಢ ವ್ಯಕ್ತಿತ್ವ ಮನೆಯೊಳಗಿನ ವಾತಾವರಣಕ್ಕೆ ವಿಭಿನ್ನ ಆಯಾಮ ನೀಡಬಹುದು. ಸೋಷಿಯಲ್ ಮೀಡಿಯಾ ಹಾಗೂ ಕಿರುತೆರೆಯಲ್ಲಿ ಗಮನ ಸೆಳೆದಿರುವ ಮಧು ಭೈರಪ್ಪ ತಮ್ಮ ರೀಲ್ಸ್, ವ್ಲಾಗ್ಗಳು ಮತ್ತು ಮನರಂಜನಾ ವಿಡಿಯೋಗಳ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದ್ದು, ಯುವಜನರಲ್ಲಿ ಅವರು ಜನಪ್ರಿಯ ಮುಖವಾಗಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಧು ಭೈರಪ್ಪ ಅವರ ಹೆಸರು ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬರುತ್ತಿದೆ. ಬಾಲು ಬೆಳಗುಂಡಿ ತಮ್ಮ ಮಧುರ ಕಂಠ, ಭಾವಪೂರ್ಣ ಗಾಯನ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿಯಿಂದ ಕನ್ನಡ ಸಂಗೀತ ಲೋಕದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ನಿರ್ಮಿಸಿಕೊಂಡಿದ್ದಾರೆ. ವೇದಿಕೆ ಕಾರ್ಯಕ್ರಮಗಳು, ಸಂಗೀತ ರಿಯಾಲಿಟಿ ಶೋಗಳು ಹಾಗೂ ವಿವಿಧ ಸಂಗೀತ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮ ಗಾಯನದ ಮೂಲಕ ಜನರ ಮೆಚ್ಚುಗೆ ಪಡೆದಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಾಲು ಬೆಳಗುಂಡಿ ಅವರ ಹೆಸರು ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬರುತ್ತಿದೆ. ಇನ್ನೊಬ್ಬ ಬಹುಜನಪ್ರಿಯ ಹೆಸರು ಎಂದರೆ ಟ್ರಾವೆಲ್ ವ್ಲಾಗರ್ ಬ್ರೋ. ಯೂಟ್ಯೂಬ್ನಲ್ಲಿ ಕೋಟ್ಯಂತರ ವೀಕ್ಷಣೆಗಳನ್ನು ಪಡೆದಿರುವ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಅಭಿಮಾನಿಗಳ ಕುತೂಹಲ ಇನ್ನಷ್ಟು ಹೆಚ್ಚಾಗಲಿದೆ. ಹಾಗಾದರೆ ಸ್ನೇಹಿತರೆ, ಈ ಸಂಭಾವ್ಯ ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರಿಟ್ ಯಾರು? ಇವರಲ್ಲಿ ಯಾರು ಟ್ರೋಫಿ ಗೆಲ್ಲಬಹುದು ಎಂದು ನಿಮಗೆ ಅನಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಬಿಗ್ ಬಾಸ್ ಕನ್ನಡದ ಹೊಸ ಅಪ್ಡೇಟ್ಗಳು, ವಿಶ್ಲೇಷಣೆಗಳು ಮತ್ತು ಮನರಂಜನಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.